ನೋಡಿ, ನಾವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ನಮ್ಮ ಮೇಲೆ ಬೇಕಾದಷ್ಟು ಷಡ್ಯಂತ್ರವನ್ನು BJP ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಸಾವಿರಾರು ಕೇಸಿದೆ. ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಲೋಕಾಯುಕ್ತ ಕೊಟ್ಟು ಮಾಡ್ತಾರೆ. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ CBIನವರು ತನಿಖೆ ಮಾಡ್ತಾರೆ. ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತು. ತರಾತರಲ್ಲಿ ಕೊಡುವಂಥ ಅವಶ್ಯಕತೆ ಹಿಂದೆ ನನಗೆ PMLA ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಜೈಲು ನೋಡಾಯಿತು. ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ. ಅಲ್ಲೂ ಕೂಡ ನನಗೆ ED ಕೇಸು ವಜಾ ಆಯಿತು. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ದೀನಿ, ಇವತ್ತು ವಾದ ಮಾಡಿದ್ದೀನಿ. ಇವತ್ತು ಜಯ ನನಗಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇದು CBI ಕೊಟ್ಟಿದ್ದು ಸರಿ ಇಲ್ಲ, ಅವರು ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ. ತನಿಖೆನ ಎಲ್ಲ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಈಗ ಅದನ್ನೇ ಲೋಕಾಯುಕ್ತದವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಪೇಪರ್ಸ್ ಕೊಟ್ಟಿದ್ದೀನಿ, ಮೊನ್ನೆ ನನಗೂ ಸಮನ್ ಮಾಡಿದ್ರು. ನಾನು ಹೋಗಿ ನಾನು ಸಮನ್ ಮಾಡಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಈ ಮಧ್ಯದಲ್ಲಿ CBIನವರು ನಮ್ಗೆ ಕೊಟ್ಟಿರೋ ಹಕ್ಕು ಇದನ್ನು ನೀವು ಕೊಡಬಾರ್ದು, ನೀವು ಕೊಟ್ಟದ್ದು ಸರಿ ಇಲ್ಲ, ನಾವು ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದ್ರು. ಯಾವ ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ರು? ನನ್ನೇ ಸಮನ್ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ದೀವಿ, ಅಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ. ನನಗೆ ಅವರೇ ಸಮನ್ ಏನು ಮಾಡಿದ್ರು. ನಾನು ಯಾಕೆಂದರೆ ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ನನಗೇನಿದೆ ಅಂತ ನನಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾವು ಆಗಲೇ ಅವ್ರಿಗೆ ಪೇಪರ್ ಕೊಟ್ಟಿದ್ವಿ. ಬಟ್ ಅವ್ರು ನಾವು 90% ಮಾಡಿದ್ದೀವಿ ಅಂತ ಏನಾದ್ರು ಹೇಳಿದ್ರು. ಎಷ್ಟು ಪರ್ಸೆಂಟ್ ಮಾಡಿದ್ರು ಏನು ಪೇಪರ್ಸ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ತೊಂದರೆ ಕೊಡಬೇಕಂದ್ರೆ ಯಾರು ಬೇಕಾದ್ರೂ ತೊಂದರೆ ಕೊಡ್ಬೋದು. ಆದರೆ ತೊಂದರೆ ಕೊಡುವಂಥ ಕೆಲಸ ನಡೀತಾ ಇಲ್ಲ. ಅವರು ನ್ಯಾಯಾಲಯಕ್ಕೆ ಹೋದ್ರು. ಈ ಮಧ್ಯದಲ್ಲಿ ಇನ್ನೊಬ್ಬ ಯಾರೊಬ್ಬರು ನಾನು ಅದರ ಮೇಲೆ ಕೇಸ್ ಹಾಕಿದ್ದೆ, ಸುಳ್ಳು ಹೇಳ್ದ ಅಂತ ಡಿಫಾಮೇಷನ್ ಕೇಸ್ ಹಾಕಿದ್ದೆ. ಕನಕಪುರದಲ್ಲಿ 3 ಕೋಟಿ ಡಿಫಾಮೇಷನ್ ಆತ ಇಂಟರ್ವ್ಯೂನ್ ಆಗಿದ್ದೆ. ಸೊ ಇಲ್ಲಿ ಅದು ಅವ್ರ ಪಾರ್ಟಿದದು ನಾನು ಸಿಂಗ್ ನನ್ನ ಪರವಾಗಿ ಸಿಂಗ್ ಬಂದು ಆರ್ಗ್ಯುಮೆಂಟ್ನ ಕೇಸನ್ನು ಮಾಡಿದ್ದೆ. ಸರ್ಕಾರ ಪರವಾಗಿ ಕಪಿಲ್ ಸಿಬ್ಬಲ್ ಬಂದು ಮಾಡಿದ್ದೆ. ಮುಖ್ಯಮಂತ್ರಿಗಳು ನನ್ನ ಕೇಸನ್ನು ಅವರು ಕ್ಯಾಬಿನೆಟ್ ಎಲ್ಲ ನನ್ನ ಕ್ಯಾಬಿನೆಟ್ ಕೊಲೀಗ್ಸ್ ತೀರ್ಮಾನ ಮಾಡಿ ಇದು ಅನ್ಯಾಯ ಆಗಿದೆ ಶಿವಕುಮಾರ್ಗೆ ಅಂತೇಳಿ ಅವರು CBIಯಿಂದ ವಾಪಸ್ ಲೋಕಾಯುಕ್ತಕ್ಕೆ ಮಾಡಿದ್ದಾರೆ. ಲೋಕಾಯುಕ್ತವರು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ಸರ್ಕಾರ ತೀರ್ಮಾನ ಮಾಡಿದೆ ಅದು ಸರಿ ಇದೆ ಅನ್ನೋದನ್ನು ಹೇಳಿದ್ದಾರೆ. ಅವರು ನನಗೆ ಅನ್ಯಾಯ ಆಗಿದ್ದರೂ ನಾನು ಸುಪ್ರೀಂ ಕೋರ್ಟ್ ಖಂಡಿತ ನಾನು ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು, ಬಿಟ್ಟರು ಬಿಡ್ಬೋದು, ಇಲ್ಲಾಂದ್ರೆ ಅವರು ಒಪ್ಪಿಲ್ಲ ಹಾಕೋದು ನನಗದು ಅವ್ರ ಸಂಬಂಧಪಟ್ಟ. ಇದು ಕೆಲವು ಜಡ್ಜ್ಮೆಂಟ್ಸು ರೀಸೆಂಟಾಗಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಜಡ್ಜ್ಮೆಂಟ್ ಕೂಡ ಅದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅದರಿಂದ ನನಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನಾವು ಯಾರಿಗೂ ಮೋಸ ಮಾಡೋಂಥ ಅವಶ್ಯಕತೆ ಇಲ್ಲ, ನಾವು ಮೋಸನೂ ಮಾಡಿಲ್ಲ. ಸೊ ಕಾನೂನು ನನಗೆ ರಕ್ಷಣೆ ಕೊಟ್ಟಿದೆ ಅನ್ನೋದು ನನಗೆ ನಂಬಿಕೆ. ಯಾರು ನನ್ನ ಪರವಾಗಿ ವಾದ ಮಾಡಿದ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಇದನ್ನು ವಿಡ್ರಾ ಮಾಡಿ CBIಯಿಂದ ವಿಡ್ರಾ ಮಾಡಿ ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೀನಿ. ಸೊ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹೋರಾಟ ಮುಂದುವರಿತದೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕು. ನಾನು ಬೇಡ ಅಂತ ಹೇಳ್ತಾ ಇದ್ದೀನ. ಯತ್ನಾಳ್ಗೂ ಇದಕ್ಕೂ ಏನು ಸಂಬಂಧ?
ನನ್ನ ಪ್ರಕಾರ CBIಗೆ ಇಲ್ಲ. CBI ಒಂದು ಪೊಲೀಸ್ ಸ್ಟೇಷನ್ ಇದೆ. ಸುಪ್ರೀಂ ಕೋರ್ಟ್ ಅವರು ಈಗ ಹೈಕೋರ್ಟ್ ಹೇಳಿರೋದಷ್ಟೇ, ಇದು ಸರ್ಕಾರಗಳ ವಿಚಾರ. CBI ಸರ್ಕಾರ ಅಲ್ಲ. CBI ಒಂದು ಪೊಲೀಸ್ ಸ್ಟೇಷನ್ ಇದೆ. ಅವರು FIR ಹಾಕೋರು. ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ನಾನಿಲ್ಲ. ನೋಡೋಣ, ನಮಗೂ ನ್ಯಾಯಾಲಯ ಇದೆ, ಅವ್ರಿಗೂ ನ್ಯಾಯಾಲಯ ಇದೆ. ತಾವು ಬಿಗ್ ರಿಲೀಫ್ ಅನ್ಕೋತಿರೋ, ಇನ್ನೊಂದು ಬ್ಯಾಟಲ್ ಶುರು ಆಯ್ತು ಅಂತ ಅನ್ಕೋತೀರೋ? ನೋಡಪ್ಪ, ನಾನು ಸಾಯಗಂಟ ನನ್ನ ಮೇಲೆ ಇದಿದ್ದೆ. ನನ್ನ ಯಾರು ಡೈಜೆಸ್ಟ್ ಮಾಡ್ಬೋದಿಲ್ಲ. ನಾನು ಸಾಯೋವರೆಗೂ ನನ್ನ ಮೇಲೆ ದಿನ ನಮ್ಮ ಸ್ನೇಹಿತರು ಈ ರೀತಿ ನಂಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ಇದನ್ನು ನಾವು ಎದುರಿಸಲೇಬೇಕು, ಹೋರಾಟ ಮಾಡಲೇಬೇಕು. ನಾಳೆ ಇಂದಿರಾ ನಾಯಕರು ಯಾರು ಸರ್? ಯಾರಾಗಲಿ ತೋಳಿ ಬಿಡ್ಲಿ. ಸರ್, ನಿಮ್ಮನ್ನ CM ಅವ್ರನ್ನ ರಾಜಕೀಯವಾಗಿ ಎದುರಿಸಕ್ಕಾಗಲ್ಲ ಅಂತ ಈ ರೀತಿ ಕಾನೂನಾತ್ಮಕವಾಗಿ. ಖಂಡಿತ. ಈಗ CM ತಾನೇ ಏನಿದೆ ರೀ, ಏನು ಅವ್ರ ಕಾಲದಲ್ಲಿ ಏನಾದ್ರು ಮಾಡಿದ್ರಾ? ಇಲ್ಲ. ಈಗ ಇವ್ರದ್ದು ಯಾವ್ದಾದ್ರು ಜಮೀನು ಹೋಗಿದ್ರೆ ಬಿಟ್ಬಿಡ್ತಿದ್ರ? ಪಾಪ ಅವ್ರಿಗೂ ಗೊತ್ತಿಲ್ಲ. ಸುಮ್ಮನೆ ಅವ್ರ ಹೆಸರು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ವೀಕನ್ ಮಾಡಬೇಕು, ಮಾನಸಿಕವಾಗಿ ವೀಕನ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ನಾನಂತೂ ಮಾನಸಿಕವಾಗಿ ಜೈಲಲ್ಲಿದ್ದಾಗೂ ನಾನು ವೀಕನ್, ಜೈಲು ಹೊರಗಡೆ ಇದ್ನಲ್ಲ ತಿಹಾರಲ್ಲಿ, ಅವತ್ತು ನಾನು ವೀಕನ್ ಆಗಿಲ್ಲ, ಇವತ್ತು ಆಗಿಲ್ಲ, ಮುಂದಕ್ಕೂ ಆಗಿಲ್ಲ. ಸರ್, ಸರ್ಕಾರವನ್ನು ಅಸ್ಥಿರಗೊಳಿಸಿ 4:15 ಗಂಟೆಗೆ ಜಡ್ಜ್ಮೆಂಟ್ ಬರ್ತಿತ್ತು. ನನ್ನ ಸ್ಟಾಫ್ ಎಲ್ಲ ಇತ್ತು, ಏನು ಹಿಂಗೆ ನಮ್ಮ ಸಾಹೇಬ್ ಹಿಂಗೆ ಕೂತಾರೆ ಅಂತ ನೋಡಿದೆ. ನನಗೆ ಭರವಸೆ ಇತ್ತು ನನಗೆ ನ್ಯಾಯ ಸಿಗ್ತದೆ. ವೆರಿ ಸಿಂಪಲ್. ಏನಾಯಿತು ಸರ್ಕಾರ ಕೊಟ್ಟ ಪರ್ಮಿಷನ್ನ ವಿಡ್ರಾ ಮಾಡಿ ಬೇರೆಯವ್ರು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿಬಿಡಿ ಅಂತ ಸರ್ಕಾರ ಹೇಳಿದೆ. ಅದಕ್ಕೆಲ್ಲ ಅವರು ಸರ್ಕಾರನೂ ಬೇಕಾದಷ್ಟು ಲೀಗಲ್ ಒಪಿನಿಯನ್ ತೆಗೆದುಕೊಂಡಿತ್ತು. ಸರ್, ಇದೆಲ್ಲ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಭಾಗದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.